ಹಲೋ ಆಸ್ಪಿರೆಂಟ್ಸ್, ಎಲ್ರಿಗೂ ಗೋಲ್ಡ್ ಫಿಂಚ್ IAS ಮತ್ತು KAS ವಿದ್ಯಾಸಂಸ್ಥೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ 5 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದು ತುಂಬ ವಿಡಿಯೋ ಲೆಂದಿ ಇತ್ತು. ಅದರಿಂದ 1 ಅಥವಾ 2 ಪ್ರಶ್ನೆಗಳನ್ನ ಮಾತ್ರ ಸೀಮಿತ ಮಾಡಬೇಕು. ಪ್ರತಿ ದಿವಸ ಈ ವಿಡಿಯೋಗಳನ್ನ ಕೊಡಬೇಕು ಅಂತ ಹೇಳಿ 5 ನಿಮಿಷದ ಒಳಗಡೆ ನಿಮಗೆ ವಿಡಿಯೋ ಕವರ್ ಆಗಬೇಕು ಅಂತ ಹೇಳಿ ಇವತ್ತು ಈ 1 ಪ್ರಶ್ನೆಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಯಾವುದೇ ರೀತಿ ಕಾನ್ಸೆಪ್ಟನ್ನು ಕವರ್ ಮಾಡೋದ್ರಲ್ಲಿ ನಾವು ಕಾಂಪ್ರಮೈಸ್ ಮಾಡಲ್ಲ ನಿಮಗೆ. ಸೊ ಮೊದಲನೇ ಪ್ರಶ್ನೆ ಇವತ್ತಿನ ಮೊದಲನೇ ಪ್ರಶ್ನೆ 6ನೇ ಪ್ರಶ್ನೆಗೆ ಈ ಕ್ವಶನ್ ಪೇಪರಲ್ಲಿ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ನಾವು ಡಿಸ್ಕಸ್ ಮಾಡ್ತಿರುವಂತಹ ಪೇಪರ್ ಯಾವುದಪ್ಪ ಅಂತ ಹೇಳಿದ್ರೆ 2020ರಲ್ಲಿ ಏನು KAS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ನಡೆದಿತ್ತು ಆಗಸ್ಟಲ್ಲಿ, ಅದರ ಪೇಪರ್ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ 6ನೇ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಈ ಎಂಟೈರ್ ಕ್ವಶನ್ ಆಕ್ಚುಲಿ ಸ್ನೇಹಿತರೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಎರಡೂ ಒಂದೇ. ಸೊ ಕಾರ್ಪೊರೇಷನ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದೆ. So corporation tax is levied on the income of the both registered and non-registered ಅಥವಾ unregistered companies and corporations ಅಂತ ಇದೆ. ಸೊ ಸ್ಟೇಟ್ಮೆಂಟ್ ನೋಡ್ತಿದ್ದಂಗೆ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಇದು ಸ್ಟೇಟ್ಮೆಂಟ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ಯಾಕೆಂತ ಹೇಳಿದ್ರೆ ರಿಜಿಸ್ಟರ್ಡ್ ಕಂಪನಿಗಳ ಮೇಲೆ ತೆರಿಗೆಯನ್ನು ಹಾಕೋದು ನ್ಯಾಯಬದ್ಧ. ಯಾಕೆಂದ್ರೆ ಅವ್ರದ್ದು ಎಷ್ಟು ಇನ್ಕಮ್ ಇದೆ, ಅವ್ರದ್ದು ಓವರ್ ಆಲ್ ಟರ್ನ್ ಓವರ್ ಏನಿದೆ ಎಲ್ಲ ಡೀಟೇಲ್ಸ್ ನಮಗೆ ಗೊತ್ತಿರುತ್ತೆ. ಆದರೆ ಅನ್ರಿಜಿಸ್ಟರ್ಡ್ ಕಂಪನಿಗಳ ಮೇಲೆ ಹಾಕೋದು ನಿಜವಾಗ್ಲೂ ಸಮಂಜಸ ಅಂತ ಅನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಎವ್ರಿ ಡೇ ಇನ್ಕಮ್ ಏನು ಜನರೇಟ್ ಆಗುತ್ತೆ ಅಥವಾ ಎವ್ರಿ ಇಯರ್ ಏನು ಇನ್ಕಮ್ ಜನರೇಟ್ ಆಗುತ್ತೆ ಅನ್ನುವಂಥ ಯಾವುದೇ ರೀತಿ ಡಾಟಾ ಸಿಗಲ್ಲ ನಮಗೆ. ಬಿಕಾಸ್ ದೇ ಆರ್ ಅನ್ರಿಜಿಸ್ಟರ್ಡ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಒಂದು ಕಿರಾಣಿ ಅಂಗಡಿ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ನೀವು ಅವ್ರು ಏನು ವಹಿವಾಟು ನಡೆಸ್ತಾರೆ ಅದೆಲ್ಲ ರಿಜಿಸ್ಟರ್ಡ್ ಆಗಿರುತ್ತಾ? ಡೆಫಿನೆಟ್ಲಿ ಅನ್ರಿಜಿಸ್ಟರ್ಡ್ ಕಂಪನೀಸ್, ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಅನ್ರಿಜಿಸ್ಟರ್ಡ್ ಕಂಪನೀಸ್ ಅಥವಾ ಕಾರ್ಪೊರೇಷನ್ಸ್ ಇದ್ರೆ ಯಾರು ರಿಜಿಸ್ಟರ್ ಆಗಿರಲ್ಲ ಅದು ಯಾವುದೂ ಕೂಡ ಕಾರ್ಪೊರೇಷನ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಬರಲ್ಲ. ಮೊದಲನೇ ಪಾಯಿಂಟು ತಪ್ಪಾಯ್ತು. ಅಂದ್ರೆ ಆಪ್ಷನ್ ಎ ಏನಾಯ್ತು? ತಪ್ಪಾಯ್ತು. ಆಪ್ಷನ್ ಎ ತಪ್ಪಾದ್ರೆ ನಾವು ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 4 ಎರಡನ್ನು ಎಲಿಮಿನೇಷನ್ ಮಾಡ್ಬಿಡ್ತೀವಿ. ನಮ್ಗೆ ಉಳಿಯೋದು 2 ಮತ್ತೆ 3 ಸ್ಟೇಟ್ಮೆಂಟ್ಗಳು ಮಾತ್ರ. ಸೊ ಎಲಿಮಿನೇಷನ್ ಮೆಥಡ್ಸ್ ಅನ್ನ ಸೈಮಲ್ಟೇನಿಯಸ್ ಆಗಿ ಮಾಡೋದನ್ನ ಕಲಿಬೇಕು ನೀವು, ರೈಟ್? ಸೊ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ ಕಾರ್ಪೊರೇಷನ್ ಟ್ಯಾಕ್ಸ್ ಇನ್ಕಮ್ಸ್ ಆಫ್ ಇಂಡಿವಿಜುವಲ್ಸ್. ಅಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರೆ ಇನ್ಕಮ್ಸ್ ಆಫ್ ಇಂಡಿವಿಜುವಲ್ಸ್ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, ಅವಿಭಕ್ತ ಕುಟುಂಬಗಳ ಮೇಲೆ ಹಾಕ್ತಾರೆ ಅಂತ. ಈ ಸ್ಟೇಟ್ಮೆಂಟ್ ಬಿ ಪ್ರಕಾರ ಹೇಳೋದಾದ್ರೆ ನೀವು ಚೆನ್ನಾಗಿ ಗಮನಿಸಿ, ನಾವು ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನೋಡೋದಾದ್ರೆ, ಆಕ್ಟ್ 1961 ಪ್ರಕಾರ ನೋಡೋದಾದ್ರೆ ಇಂಡಿವಿಜುವಲ್ಸ್ಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಾವು ಹಾಕ್ತಕ್ಕಂಥ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸ್. ಅವ್ರ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಹಾಕಲ್ಲ, ಕರೆಕ್ಟ್ ಅಲ್ವಾ? ಅಲ್ಲಿಗೆ ಸ್ಟೇಟ್ಮೆಂಟ್ ಏನಾಯ್ತು? ತಪ್ಪಾಯ್ತು. ಎರಡನೇದು ಹೇಳ್ತಾ ಇದೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗಳ ಮೇಲೆ, ಅಂದ್ರೆ ಅವಿಭಕ್ತ ಕುಟುಂಬಗಳ ಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನ ಹಾಕ್ತಿವಿ. ಅವಿಭಕ್ತ ಕುಟುಂಬಗಳು ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ 4 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ಫಾದರ್, ಮದರ್ ಅಂಡ್ ಸನ್ ಅಂಡ್ ಡಾಟರ್ 4 ಜನ ದುಡಿಮೆ ಮಾಡ್ತಾ ಇದ್ರೆ ಇವರು HUF ಏನಾದ್ರು ಮಾಡಿಸ್ಕೊಂಡಿದ್ರೆ ಅಥವಾ ಅವಿಭಕ್ತ ಕುಟುಂಬ ಅಂತ ಏನಾದ್ರು ಕನ್ಸಿಡರ್ ಮಾಡಿದ್ರೆ ಇವರಿಷ್ಟು ಜನರದ ಆದಾಯನ ಒಬ್ಬ ಪರ್ಸನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ, 1 ಪರ್ಸನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಥರ ಕನ್ಸಿಡರ್ ಮಾಡಿ ಆ ಪರ್ಸನ್ ಮೇಲೆ ಮಾತ್ರ ಟ್ಯಾಕ್ಸಸ್ ಅನ್ನ ಹಾಕ್ತಾರೆ. ಅರ್ಥ ಆಗ್ತಿದ್ಯಾ? ಅಂದ್ರೆ 4 ಜನರ ಇನ್ಕಮ್ ಅನ್ನ ಒಂದೇ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವ್ರು ಒಂದು 50,000, ಇವ್ರು 1 ಲಕ್ಷ, ಇವ್ರು 2 ಲಕ್ಷ, ಇವ್ರು 3 ಲಕ್ಷ ಈ ರೀತಿ ಸಂಪಾದನೆ ಮಾಡ್ತಿರ್ಬೋದು. ಒಟ್ಟು ಟೋಟಲ್ ಮಾಡಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ 1 ಪರ್ಸನ್ ಅಂತ ಮಾಡ್ತಾರೆ. ಅದೇ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಮೇಲೆ ಹಾಕುವಂತ ತೆರಿಗೆ. ಹಾಗಾದ್ರೆ ಸರ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗಳ ಮೇಲೆ ಹಾಕುವಂತ ತೆರಿಗೆ ಹಿಂದೂಗಳಿಗೆ ಮಾತ್ರ ಸಂಬಂಧಪಡುತ್ತಾ? ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಹೇಳಿ. ಹಾಗಾದ್ರೆ HUF ಅಂಡರ್ ಅಲ್ಲಿ ಹಿಂದೂಗಳು ಮಾತ್ರ ಈ ಫೆಸಿಲಿಟೀಸ್ ಅನ್ನ ತಗೊಳಕ. ಫೆಸಿಲಿಟೀಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅವಿಭಕ್ತ ಕುಟುಂಬ ಅಂತ ಹೇಳಿ ಹಿಂದೂಗಳು ಮಾತ್ರ ಡಿಕ್ಲೇರ್ ಮಾಡಿ ಅದರ ಅಂಡರ್ ಅಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಸಾಧ್ಯ ಇದೆಯಾ, ಅಥವಾ ಬೇರೆ ಧರ್ಮದವರು ಕೂಡ ಕಟ್ಟಬಹುದಾ ಅಂತ ಪ್ರಶ್ನೆ ಬಂದಾಗ ನೀವೇನು ಉತ್ತರ ಹೇಳ್ತೀರಿ? ರೈಟ್. ಸೊ ಇದು ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ. ಅಂದ್ರೆ ಬುದ್ಧಿಸ್ಟ್, ಸಿಖ್ಖರು, ಸಿಖ್ಸ್ ಅಂಡ್ ಜೈನ್ಸ್ ಇವರೆಲ್ಲರೂ ಕೂಡ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಅಂತ ಹೇಳಿ, ಅಂದ್ರೆ ಅವರು ಕೂಡ ಅವಿಭಕ್ತ ಕುಟುಂಬಗಳು ಅಂತ ಹೇಳಿ ಕ್ಲೈಮ್ ಮಾಡಿಕೊಂಡು ಅದರ ಅಂಡರ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಅಂಡರ್ ಸೆಕ್ಷನ್ 80(c) ಅಂಡರ್ ಅಲ್ಲಿ ಅವರು ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಪಡಿಬಹುದು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅದರ ಪ್ರಕಾರ ನಾವು ನೋಡೋದಾದ್ರೆ, ಸೊ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅದರ ಪ್ರಕಾರ ಸೆಕ್ಷನ್ 2 ಕ್ಲಾಸ್ 31 ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ ಈ 4 ಜನರ ಇನ್ಕಮ್ ಅನ್ನ 1 ಪರ್ಸನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ಸೊ ಅವರ ಮೇಲೆ ಇನ್ಕಮ್ ಟ್ಯಾಕ್ಸಸ್ ಅನ್ನ ನಾವು ವಿಧಿಸಬೇಕು ಅಂತ ಹೇಳುತ್ತೆ, ಕಾರ್ಪೊರೇಷನ್ ಟ್ಯಾಕ್ಸ್ ಅಲ್ಲ. ಸೊ ಅಲ್ಲಿಗೆ ಎರಡನೇ ಸ್ಟೇಟ್ಮೆಂಟ್ ಬಿ ಸ್ಟೇಟ್ಮೆಂಟ್ ಕೂಡ ಏನಾಯ್ತು? ತಪ್ಪಾಯ್ತು. ಅರ್ಥ ಆಯ್ತಾ? ಅದಾದ್ಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್ ಇಸ್ ಲೆವಿಡ್ ಓನ್ಲಿ ಆನ್ ದ ಇನ್ಕಮ್ಸ್ ಆಫ್ ದ ರಿಜಿಸ್ಟರ್ಡ್ ಕಂಪನೀಸ್ ಅಂಡ್ ಕಾರ್ಪೊರೇಷನ್ಸ್. ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ರಿಜಿಸ್ಟರ್ಡ್ ಕಂಪನೀಸ್ ಅಂದ್ರೆ ಏನು? ಇಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳು ಬರುತ್ತೆ. ಸರ್ ಹಾಗಾದ್ರೆ ಡೊಮೆಸ್ಟಿಕ್ ಕಂಪನೀಸಾ, ದೇಶೀಯ ಕಂಪನಿಗಳ?
ಅಥವಾ ಫಾರಿನ್ ಕಂಪನೀಸಾ, ವಿದೇಶಿ ಕಂಪನಿಗಳ, ಅಥವಾ ಪ್ರೈವೇಟ್ ಕಂಪನೀಸಾ, ಅಥವಾ ಗವರ್ನಮೆಂಟ್ ಕಂಪನೀಸಾ, ಯಾವುದು ಮೇಲೆ ಟ್ಯಾಕ್ಸಸ್ ಅನ್ನು ಹಾಕಬಹುದು? ಕಾರ್ಪೊರೇಷನ್ ಟ್ಯಾಕ್ಸಸ್ ಅನ್ನ. ಈ ಎಲ್ಲ ಕಂಪನಿಗಳ ಮೇಲೆ ಕಾರ್ಪೊರೇಷನ್ ಟ್ಯಾಕ್ಸಸ್ ಅನ್ನು ಹಾಕಬಹುದು. ಅದು ದೇಶೀಯ ಕಂಪನಿ ಆಗಿರಲಿ, ವಿದೇಶ ಕಂಪನಿ ಆಗಿರಲಿ, ಖಾಸಗಿ ಕಂಪನಿ ಆಗಿರಲಿ, ಅಥವಾ ಸರ್ಕಾರದ ಕಂಪನಿ ಆಗಿರಲಿ, ಯಾವುದೇ ಕಂಪನಿ ಆಗಿದ್ರು ಕಾರ್ಪೊರೇಟ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಅದು ಬರುತ್ತೆ. ಗೆಟ್ ದ ಪಾಯಿಂಟ್. ಕಾರ್ಪೊರೇಷನ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸಸ್ ಅನ್ನ ನಮ್ಮ ದೇಶದಲ್ಲಿ ಎರಡೂ ಸರ್ಕಾರಗಳು, ಅಂದ್ರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಎರಡೂ ಕೂಡ ವಿಧಿಸ್ತವೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಅದು ಡೊಮೆಸ್ಟಿಕ್ ಕಂಪನಿ, ಫಾರಿನ್ ಕಂಪನಿ, ಅಥವಾ ಪ್ರೈವೇಟ್ ಕಂಪನಿ, ಗವರ್ನಮೆಂಟ್ ಕಂಪನಿ, ಈ ಎಲ್ಲ ಕಂಪನಿಗಳು ಕೂಡ ಕಂಪನೀಸ್ ಆಕ್ಟ್ ಆಫ್ 1956 ಕಂಪನೀಸ್ ಆಕ್ಟ್ ಆಫ್ 1956 ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಈ ಎಲ್ಲ ಕಂಪನಿಗಳು ಕೂಡ ಕಾರ್ಪೊರೇಟ್ ಟ್ಯಾಕ್ಸಸ್ ಅನ್ನ ಪೇ ಮಾಡ್ತವೆ. ಕಂಪನೀಸ್ ಆಕ್ಟ್ 1956 ಅಂಡರ್ ಅಲ್ಲಿ ತೆರಿಗೆಯನ್ನು ವಿಧಿಸಿದ್ರೂ ಕೂಡ ಆ ಪ್ರತಿಯೊಂದು ಕಂಪನಿಗಳು ತಾನು ಮಾಡುವಂತಹ ಟರ್ನ್ ಓವರ್ಗಳ ಮೇಲೆ, ಅದು 1 crore ಟರ್ನ್ ಓವರ್ ಮಾಡ್ತಾರ, 10 crore ಅಥವಾ 100 crore ಟರ್ನ್ ಓವರ್ ಮಾಡ್ತಾರ, ಅದರ ಮೇಲೆ ಆಕ್ಚುಲಿ ಅವರ ಟ್ಯಾಕ್ಸು ನಿರ್ಧಾರಿತವಾಗುತ್ತೆ. ಓಕೆ, ಸೊ ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.